ಲೋಕ ಗುರುವಿನ ನೆನಿತಂಗಿ ಝರಿ ಝರಿದು ಹೋಗುವುದು ಯಮಲೋಕ ಗುರುವಿನ ನೆನಿತಂಗಿ. ಕೊಡವಿಯೊಳಗೆ ನಮ್ಮ ಶಿವ ಶಿವ ಘಡಿಯಾಲಿರಲ್ಕೇರೆ ನಿಜ ಪಡೆದವರಿಗೆ ಭೂ ಕೈಲಾಸ ಗುರುವಿನ ನೆನಿತಂಗಿ. ಹರಿವುಳ್ಳ ಗುರುವಿನ ಮೋಹನಾಂಗಿ ಗುರುವಿನ ನೆನಿತಂಗಿ. ನಿರಲ್ಕೇರಿ ಬಸಲಿಂಗಪ್ಪನವ್ರು ಆಡಿದ್ರು ಶರಣರು. ಎಂಥ ಗುರುವಿನ ಸ್ಮರಿಸ್ಬೇಕಂದ್ರೆ ಅರಿವುಳ್ಳ ಗುರು ಅಂತ, ಪರಮಾತ್ಮನ ಅರಿವಾದಂತ ಗುರುವಿಗೆ ಸ್ಮರಿಸ್ರಿ. ನೀವು ಬಸವ ಅಂತ ಕರ್ರಿ, ಆತ ನಿಂತಿರ್ತಾನೆ ಬಸವಣ್ಣ ಬಂದು. ಯಾವ ರೂಪದಾಗ ಬಂದಿರ್ತಾನೆ ಕಾಣಿಸೋದಿಲ್ಲ, ಆದ್ರೆ ನಿಮ್ ರಕ್ಷಣೆ ಮಾಡ್ತಾನ. ಮತ್ತೆ ಯಾಕೆ ಬರ್ತಾನತ್ತ? ಅದಕ್ಕೆ ಮೂಲ ಜ್ಞಾನ ಆಯ್ತು ಬಸವಣ್ಣವ್ರಿಗೆ. ಅವ್ರ ಜೀವಂತ ಇದ್ದಾಗ ಬಸವ ಅಂದ್ರೆ ಬರ್ತಂತ, ಇದ್ದಾಗೆ ಬರ್ತಾರಂತ. ಅಂತ ಅರಿವುಳ್ಳ ಗುರುವಿನ ಸ್ಮರಿಸ್ರಿ. ಅಂತ ಗುರುದೇವನನ್ನ ಮೂರು ದೇಹದಾಗ ನಿರಂತರವಾಗಿ ನುಡಿರಿ ಅವ್ರ ಸ್ಮರಣೆ. ಅದಕ್ಕೆ ನೆಚ್ಚಿಲ್ಲದ ಕಾಯಿ ಇದು, ಬಹಳ ದಿನ ಇರೋದಿಲ್ಲ. ಇದಕ್ಕೆ ಮುಚ್ಚಿಗೆ ಮುಟ್ಟದ ಮಾಯ. ಧ್ಯಾನದಲ್ಲಿ ಹುಚ್ಚರಾಗುವುದೇ ಬಹಳ ಲೇಸಂತ. ನೆಚ್ಚಿಗಿಲ್ಲದ ದೇಹ ಮುಚ್ಚಿಗೆ ಮುಟ್ಟದ ಮಾಯ. ಅದಕ್ಕೆ ಈ ಮಾಯ ಬಿಡಿಸಬೇಕಾದ್ರೆ ನೀನೇ ಬಿಡಿಸಬೇಕು. ಗುರುವಾಣಿಯನ್ನ ಸ್ಮರಿಸಬೇಕು, ಅದನ್ನ ಫಾಲೋ ಮಾಡ್ಬೇಕು, ಗುರುದೇವ ಹೇಳಿದಂತೆ ನಡಿಬೇಕು. ಧ್ಯಾನದಲ್ಲಿ ಹುಚ್ಚರಾಗಂತ ನಮ್ಗೆ ಹೊರಗಿನ ಹುಚ್ಚರಲ್ಲ, ಧ್ಯಾನದಲ್ಲೇ ಹುಚ್ಚರಾಗ್ರಿ. ವ್ಯಸನ ಮಾಡಬೇಡ್ರಿ, ಹಸನಾಗಿರ್ರಿ. ಮತ್ತೆ ವ್ಯಸನ ಮಾಡ್ಕೊಂತ ಹಂಗೆ ಹೊಂಟೀನಿ ಅಂದ್ರೆ ಮುಂದೆ ಹೊಸ ದೇಹ ಬರ್ತದಂದ್ರು ಮತ್ತೆ ಹುಟ್ಟಬೇಕಾಗ್ತದ. ಈ ಹುಟ್ಟು ಸಾವು ಭವಚಕ್ರವನ್ನು ದಾಟಬೇಕಾದ್ರೆ ಗುರುವಿನ ಸ್ಮರಿಸ್ರಿ. ಭವಸಾಗರ ದಾಟುವಂತ ಗುರುವಿನ ಸ್ಮರಿಸ್ರಿ. ಅಂತಹ ಗುರುದೇವನ ಸ್ಮರಣೆಯಿಂದ ಈ ಭವ ದೂರ ಆಗಿ ಹೋಗ್ತು. ಆ ಗುರುವಿನ ಗುರುತು ಈ ಯಮಧರ್ಮವನ್ನು ಸ್ಟಾಪ್ ಮಾಡುತ್ತಂತ, ಮರಣ ಸಹ ಬರೋದಿಲ್ಲ. ಅದನ್ನ ಹೆಸರಿಂದ ನೀವು ಮರಣ ಬದುತ್ತಂದ್ರೆ ಅದು ನಿಂದಿರ್ತದೆ ಅಲ್ಲಿ. ಅವ್ರ ಕೆಲಸ ನಡೆಯೋದಿಲ್ಲ, ಮರಣದ ಕೆಲಸ ಸಹ ಅಂಥ ತಾಕತ್ತು ಇರ್ತದಂತ. ಆ ಗುರುವಿನ ಶಕ್ತಿ, ಆ ಗುರುವಿನ ಸ್ಮರಣೆ. ಅವಾಗ ಇಡೀ ಭೂಲೋಕನೇ ಕೈಲಾಸ ಆಗಿಬಿಡ್ತಂತ. ಅದಕ್ಕೆ ಅರಿವುಳ್ಳಂತ ಗುರುವಿನ ಸ್ಮರಿಸ್ರಿ ಅಂದ್ರೆ ಶರಣರು. ನಾವೇನ್ ಮಾಡೋದಂದ್ರೆ ಅರೆಜ್ಞಾನಿಗಳೆಲ್ಲ ಅರೆ ಭಕ್ತಿ ಮಾಡ್ತೀವಿ. ಎಲ್ಲರೂ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ ಅಂದ್ರೆ ಬಸವಣ್ಣ. ಇಂಥ ಡೂಪ್ಲಿಕೇಟ್ ಮಂದಿ ನಿಂತರು ಅವ್ರ ಕಾಲದಾಗ ನಿಂತರು. ಮತ್ತೆ ಅದಕ್ಕಂದ್ರೆ ಬಸವಣ್ಣವ್ರು ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಗಳಿಗೆ ಕಾಣಿರಣ್ಣ ಅಂದ್ರು. ಮೊದಲ ದಿನ ಬಂದಾಗ ಅಂದ್ರೆ ಪಾದ ಹಿಡ್ಕೊಂಡು ಆ ಕಡೆನ ಹೋದ್ರು ಈ ಕಡೆನ ಹೋದ್ರು ಇಡೀ 30 ಅಂತ ಪಾದ ಕಚ್ಚಿ. ಮೊದಲನೇ ದಿನ ಹಣೆ ಮುಟ್ಟಿ ಮಾಡಿ ನಮಸ್ಕಾರ ಮಾಡೋದು, 2ನೇ ದಿನ ಕೈ ಮುಟ್ಟಿ ಮಾಡೋದು, 3ನೇ ದಿನ ದೂರದಿಂದ ತೆಲಗಾಡಿಸ್ತದೆ, ದೊಡ್ಡದಿದ್ದ ಪೂಯಪ್ಪ ತೆಲಗಾಡಿಸ್ತದೆ. 3 ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ತೂಕಡಿಗೆ ವ್ಯಾಸರಿಗೆ ಬಂದೈತೆ ಅಂತ ಆಗಲಿ. ಅದಕ್ಕೆ ಹಿಡಿದದ್ದು ಬಿಡದಿದ್ದಡೆ ಕಡೆಗೆ ಚಾಚುವ, ಅಲ್ಲದಿದ್ದಡೆ ನಾಡು ನೀರಲ್ಲದ್ದು ನಮ್ಮ ಕೂಡಲ ಸಂಗಮ. ನೀ ಗುರುಪಾದ ಹಿಡ್ಕೊಂಡು ಅವ್ರು ಹೇಳಿದ್ರು ಫಾಲೋ ಮಾಡ್ಕೆ ಅಂತ ಒಂಟಿಗೆ ಅಂದ್ರೆ ಹಿಡಿದು ಬಿಡ್ಲಿಲ್ಲ ಅಂದ್ರೆ ನಿನ್ನ ಕಡೆ ದಾಟಿಸಿ ಬಿಡ್ತಾನ ಭವಸಾಗರ. ಮತ್ ನಡ್ಲಿಲ್ಲ ಅಂದ್ರೆ ಹಿಡಿದು ಬುಟ್ಟಿ ಅಂದ್ರೆ ನಡ ನೀರ್ನೇ ಗತಿ ಕೈ ಬಿಡ್ತಾನ, ತಪ್ಪನೆ ಕೈ ಬಿಡ್ತಾನ, ಬೋಸ್ ಹೇಳಿಗಂತೆ. ಅದಕ್ಕೆ ಶರಣರಾದವರು ಹಿಡಿದದ್ದು ಬಿಡೋದಿಲ್ಲ, ಬುಟ್ಟದ್ದು ಹಿಡಿಯೋದಿಲ್ಲ. ಅದು ಶರಣರ ನಿಲುವು, ನಿಜವಾದ ಮನುಷ್ಯರಿರು. ಸತ್ಯದ ಹಾದಿ ಹಿಡಿದ ಬಳಿಕ ಬಿಡ್ಲಿಲ್ಲ, ಅವ್ರು ಏನ್ ಕಷ್ಟ ಬಂದ್ರೆ ಬಿಡ್ಲಿಲ್ಲ ಶರಣರು. ಮತ್ತೆ ಬುಟ್ಟದ್ದು ಹಿಡ್ಲಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸತ್ಯದ ಹಾದಿಗೆ ಗುರುದೇವ್ ಇಳಿಸೇನಲ್ಲ, ಆ ಆಚಾರವನ್ನ ನಾವೆಲ್ಲರೂ ಸಹ ಫಾಲೋ ಮಾಡ್ಬೇಕು. ಅದಕ್ಕೆ ಈ ಭಕ್ತಿ ಎಂಬ ಪೃಥ್ವಿ, ಇದು ಮನುಷ್ಯ ದೇಹ. ಈ ದೇಹದಲ್ಲಿ ಬಂದು ಭಕ್ತಿ ಮಾಡೋ ನಿರ್ಮಲವಾದ ಭಕ್ತಿ ಮಾಡಿದೀವಿ ಅಂದ್ರೆ ಏನಾಗ್ತದ ಅಂದ್ರೆ ಲಿಂಗ ಎಂಬ ಎಲೆ ಆಗ್ತದೆ. ಹೃದಯದಲ್ಲಿ ಲಿಂಗ ಅನ್ನುವಂತ ಎಲೆ ತಾನೇ ಬರ್ತದೆ. ಆಗೇನಾಗ್ತದೆ, ಬೀಜ ಹಮ್ಮು ಒಡೆದೋಗ್ಬೇಕು.
ಆ ಹಾವು ಒಳಿತಂದ್ರೆ ಬೀಜ ಮ್ಯಾಲ ಎಲೆಯಾಗಿ ಬರ್ತದ. ಆ ಎಲೆಯಾದದ್ದೇನಾಗ್ತದ, ವಿಚಾರ ಅನ್ನುವಂಥ ಹೂವು ಆಗ್ತದ ಹೃದಯ ಕಮಲದಲ್ಲಿ. ಸದ್ವಿಚಾರದ ಹೂವಾಗ್ತದ, ದುರ್ವಿಚಾರ ಕೆಸರಾಗ್ತದ. ಆ ಹೂವಿಗೆ ಸದ್ವಿಚಾರದ ಹೂವಾಗಿ ಅರಳಿದಾಗ ಅದಕ್ಕೆ ಆಚಾರ ಎಂಬ ಕಾಯ ಆಗ್ತದಂತ. ಆಚಾರ ಅಂದ್ರೆ ನಡೆ ನುಡಿ ಪರಿಶುದ್ಧವಾದದ್ದು ಕಾಯ ಆಗ್ತದ ಹೃದಯದಲ್ಲಿ. ಪರಿಶುದ್ಧವಾದ ಕಾಯಿ ಯಾವಾಗ ಆಯ್ತು ಅಂದ ಕೂಡಲೇ ನಿಷ್ಪತ್ತಿ ಎಂಬ ಹಣ್ಣಾಗ್ತದೆ. ಕಾಯಂದ ಹಣ್ಣಾಗಬೇಕಲ್ಲ. ಎಂತ ಹಣ್ಣು ನಿಷ್ಪತ್ತಿ ಹಣ್ಣು ಅಂತಾರ. ನಿಷ್ಪತ್ತಿ ಅಂದ್ರೆ ಬೀಜದ ಪವರ್ ಸಹ ಇಲ್ದಂಗ ಆಗ್ಬೇಕಂತ, ಬೀಜದ ಶಕ್ತಿ ಅವರ. ಬೀಜಕ್ಕೆ ಬಿಡೋ ಬೇರೆ ಕಾಯಿ ನೋಡ್ರಿ ನೀವು, ಅದಕ್ಕೆ ಹಣ್ಣು ತನ್ನಿಂದ ತಾನೇ ಬಿದ್ದಿರ್ಬೇಕಂತ ಕೆಳಗೆ ಗಿಡದಿಂದ. ಅದೆಷ್ಟು ರುಚಿ ಇರ್ತದ. ಆ ಹಣ್ಣು ತಿಂದು ಬಿಡಾಗಿರ್ಬೇಕು, ಬೀಜ ನಾಟೋದಿಲ್ಲ. ಅದಕ್ಕೆ ನಿಷ್ಪತ್ತಿ ಅಂತಾರದು. ಅಂಥ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ. ಗಿಡದಿಂದ ಕೆಳಗೆ ಬಿಡಕಲ್ಕ ಕೂಡಲ ಸಂಗಮ ದೇವ ನನಗೆ ಬೇಕೆಂದು ಕೈ ಬಿಡದೆ ತಿಗಣ್ಣಂತವ. ಈ ಹಣ್ಣು ಇದರಲ್ಲಿ ಉಳಿ ಒಗುರು ಎಲ್ಲ ಹೋಗ್ಬೇಕು. ಸಂಪೂರ್ಣ ಆಪಾದ ಮಸ್ತಕದವರೆಗೆ ಧ್ಯಾನ ತುಂಬಿರು. ಧ್ಯಾನ, ಪರಮಾತ್ಮನ ಧ್ಯಾನ. ಅವಾಗ ನಿಷ್ಪತ್ತಿ ಆತದ. ಮನುಷ್ಯನೊಳಗ ದುರಾಶೆ ಎಂಬ ಬೀಜ ಸಂಪೂರ್ಣ ನಾಶ ಆತದ. ಮುಂದೆ ಹುಟ್ಟೋದಿಲ್ಲ, ಹುಟ್ಟು ಸಾವಿಲ್ಲ. ಅದಕ್ಕೆ ಇದು ಹಣ್ಣು ನನಗೆ ಬೇಕು ಅಂತ ಪರಮಾತ್ಮವಂತನಂತ ಬಸವಣ್ಣವ್ರನ್ನ ಶಿವ ಅಪಿಗೆಂಬಿಟ್ಟವಾಗ. ನಿಷ್ಪತ್ತಿ ಎಂಬ ಹಣ್ಣು ಬಸವಣ್ಣವರಾದರೂ ಅವಾಗ ಅದು ಹಣ್ಣು ನನಗೆ ಬೇಕು ಅಂತ ಇಟ್ಕೊಂಡಂತ ಪರಮಾತ್ಮ. ಅದಕ್ಕೆ ನಾವು ನೀವೆಲ್ಲರೂ ಸಹ ಅಂತಹ ನಿಷ್ಪತ್ತಿ ಆಗ್ಲಿಕ್ಕೆ ಬಂದೀವಿ ಭೂಮಿಯಾಗ. ಅಂದ ಬಳಿಕ ನಿಷ್ಪತ್ತಿ ಆಗಬೇಕು. ಈ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಅನ್ನುವಂಥ ಬೀಜ ಊರಿನಂದ ಬಳಿಕ ಅದನ್ನು ನಾಟಿಸ್ಕೊಂಡು ಎಲೆ, ಹೂ, ಕಾಯಿಯಾಗಿ ಹಣ್ಣು ಮಾಡಿಕೋದು ನಿಮ್ಮ ಕೈಯಾಗೈತೆ, ನಮ್ಮ ಕೈಯಾಗೈತೆ. ಆ ಗುರುದೇವನ ಕೃಪಾಶೀರ್ವಾದದಿಂದ ಸಮರ್ಥ ಸದ್ಗುರು ಜಗಜ್ಯೋತಿ ಬಸವೇಶ ಎಲ್ಲರಿಗೂ ಸಹ ನಿಷ್ಪತ್ತಿ ಮಾಡಲಿ ಹಣ್ಣಂತ ಹಾರೈಸಿ ಎಲ್ಲರಿಗೆ ಶರಣು ಶರಣ.